ಕರೆ ಮಾಡಿದ್ದಾರೆ ಹಾವೇರಿಯಿಂದ. ಪರಮೇಶಪ್ಪ ಕರೆ ಮಾಡಿದ್ದಾರೆ. ಪರಮೇಶಪ್ಪ ಅವರೇ, ಮಾತು ಉಳಿಸ್ಕೊಂಡಿದ್ದೀವಿ, ಭಗವಂತನು ಅದಕ್ಕೆ ಪ್ರತ್ಯಕ್ಷ ಆಗಿದ್ದಾನೆ, ತಾಯಿಯನ್ನು ಕರ್ಕೊಂಡ್ ಬಂದಿದ್ದೀನಿ, ಏನ್ ಹೇಳ್ತೀರಿ? ಟಿವಿ ಆಫ್ ಮಾಡಬೇಕು. ನೆಕ್ಸ್ಟ್ 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 ಯಾವ್ದು ನಂಬರ್ ಬಿಡಬೇಡಿ ಆ ಥರ. ಹಾಂ, ಆಮೇಲೆ ಮಾರಿಕಾಂಬೆಗೆ ನೀರು ಕೊಟ್ರಾ? ಹೌದು. ಏನು ಮಾಡಿದ್ರಿ? ಮಾರಿಕಾಂಬೆಗೆ ಗಣಪತಿ ಕೊಟ್ಟೇವೆ. ಹೌದು, ಗಣಪತಿ ಆದಿಪೂಜಿತ. ಮಾರಿಕಾಂಬೆ ಪೂಜೆ ಮಾಡಿಸ್ಕೊಂಡು ಬಂದ್ರು. ಯಾವಾಗ ಹಬ್ಬ ಇದೆ ಅಂತಲ್ಲ ಜಾತ್ರೆ? ಮಾರಿಕಾಂಬ ಜಾತ್ರೆ 18-19 ಶುರು ಆಗ್ತದೆ. ಈಗ ಮಾರಿಕಾಂಬ ದೇವಸ್ಥಾನಕ್ಕೆ ಬಂದವರೆಲ್ಲ ಗೌರಿ ನಾಯಕ್ ಅವರ ಬಾವಿ ನೋಡಕ್ಕೂ ಬರ್ತಿದ್ದಾರೆ ಅಂತ ಹೌದಾ? ಹೌದು. ಹೌದಾ? ಬರ್ಲೇಬೇಕು ಸರ್, ಖುಷಿ ಆಗುತ್ತೆ. ಮಾರಿಕಾಂಬ ಜಾತ್ರೆಗೆ ಬರ್ತಾರೆ, ನೀರು ಕೊಡ್ಬೇಕು. ಆಮೇಲೆ ಎಲ್ಲರೂ ಬಂದ್ರಲ್ಲ, ತಹಶೀಲ್ದಾರು, ಆಮೇಲೆ PDO, ಆಮೇಲೆ MP ಬಂದ್ರಲ್ಲ, ಎಲ್ಲರೂ ಅನಂತಕುಮಾರ್ ಹೆಗಡೆ ಅವರು. ಅವ್ರು ಚಾವಿ ತೆಗೆಸ್ಕೊಟ್ಟೋದ್ರು. ಚಾವಿ ಹಾಕಿದ್ರಲ್ಲ, ಚಾವಿ ಹಾಕಿಟ್ಟಿದ್ರು. ಹೌದು. ನಿಮ್ಮ ಹೆಸರು ಇಡಬೇಕು ಅಂತಂದ್ರು ಮತ್ತೆ ಅವರು? ಅದು ಏನು ಅವ್ರಿಗೆ ಬಿಟ್ಟಿದ್ದದು, ನಿಮ್ಗೆಲ್ಲ ಬಿಟ್ಟಿದ್ದದು. ನೀವೇನಂತೀರೋ ಅವ್ರೇನಂತಾರೆ ಗೊತ್ತಿಲ್ಲ. ನೀರು ಕೊಡಬೇಕು ಅಂತ. ವೆಂಕಟೇಶಪ್ಪ ಅವ್ರು ಕರೆ ಮಾಡಿದ್ರೆ ಕೊಪ್ಪಳದಿಂದ. ವೆಂಕಟೇಶಪ್ಪ ಅವ್ರು ನಮಸ್ತೆ. ಸರ್ ನಮಸ್ತೆ ಸರ್. ಹೇಳಿ ವೆಂಕಟೇಶಪ್ಪ ಅವರೇ. ಸರ್ ನಮ್ಮ ಹೆಸರು ವೆಂಕಟೇಶ್ ಅಂತ, ಕೊಪ್ಪಳ ಡಿಸ್ಟಿಕ್ ಅಂತ ಸರ್ ಮಾತಾಡೋದು. ಹೇಳಿ ಸರ್ ನಾವು ಬ್ಲೈಂಡ್ ಸರ್, ಟೋಟಲ್ ಬ್ಲೈಂಡ್. ಓಕೆ ಮೇಡಮ್. ಸರ್ ನಾನು ಬಹಳ ನನ್ನ ಅಭಿಮಾನಿ ಸರ್. ನಾಳೆ ಮಹಿಳಾ ದಿನಾಚರಣೆ ಸರ್ ಮೇಡಮ್. ಅಡ್ವಾನ್ಸ್ ಸರ್ ಅವರಿಗೆ ಮೇಡಮ್ ಅವರಿಗೆ ಮಾತಾಡಿ ಅವ್ರ ಹತ್ರ. ಮೇಡಮ್ ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ. ನಮಸ್ತೆ ಮೇಡಮ್. ನಾವು ಬ್ಲೈಂಡ್ ಕಣ್ ಕಾಣಲ್ಲ ಮೇಡಮ್, ವೆಂಕಟೇಶ್ ಅಂತ ಹೇಳಿ. ನೀವು ಮಾಡಿದ್ರೆ ನಮ್ಗೆ ಬಹಳ ಇಷ್ಟ ಆಯ್ತು ಮೇಡಮ್. ನೀವು ಎಲ್ಲ ಕಾರ್ಯಗಳನ್ನು ಚೆನ್ನಾಗಿ ಮಾಡ್ತಿದ್ದೀನಿ ಮೇಡಮ್. ನಾಳೆ ಮಹಿಳಾ ದಿನಾಚರಣೆ ಇದೆ ಮೇಡಮ್. ಮಹಿಳಾ ದಿನಾಚರಣೆ ಹಬ್ಬ ಶುಭಾಶಯಗಳು ಮೇಡಮ್ ನಿಮಗೆ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ವೆರಿ ಮಚ್. ಹಾಸನದಿಂದ ವಸೀಂ ಕರೆ ಮಾಡಿದ್ದಾರೆ. ವಸೀಂ ಅವರೇ ನಮಸ್ಕಾರ. ನಮಸ್ತೆ ಸರ್. ಹೇಳಿ ವಸೀಂ ಅವರೇ, ನೀವು ನೋಡ್ತಾ ಇದ್ದೀರಾ ಮೊನ್ನೆಯಿಂದ ಇದನ್ನ? ನೋಡ್ತಾ ಇದ್ದೀನಿ ಸರ್. ಇವತ್ತು ಕರ್ಕೊಂಡ್ ಬಂದಿದ್ದೀನಿ ನೋಡಿ. ನೀರು ಕೊಡೋದು ಎಷ್ಟು ಪುಣ್ಯದ ಕೆಲಸ. ಲೇಡೀಸ್ ಇಂದ ಇಷ್ಟು ತುಂಬಾ ಕೆಲಸ ಮಾಡಿದಾರಂತೆ, ಅದು ತುಂಬಾ ಒಳ್ಳೆ ಕೆಲಸನೇ ಸರ್. ಓಕೆ ಅದು ನೀರು ಕೊಡೋ ಕೆಲಸ ವಸೀಂ ಭಾಯ್. ಅದು ನಿಜ ಸರ್. ನೀರು ಕೊಡೋ ಕೆಲಸ ಯಾರ ಕೈಲೂ ಆಗಿಲ್ಲ ಸರ್. ಈಗ ಹನಿಗೆ ಬೆಂಗಳೂರಲ್ಲಿ ನೀವೇ ತೋರಿಸ್ತಿದ್ದೀರಾ ಎಷ್ಟು ಪ್ರಾಬ್ಲಮ್ ಇದೆ ಅಂತ ನೀರು ಕುಡಿಯಕ್ಕೆ. ಆಮೇಲೆ ವಸೀಂ ಅವರೇ ನೋಡಿ, ಇಷ್ಟು ಎಲ್ಲಾ ಕಡೆ ನೀರಿಲ್ಲ ಅಲ್ವಾ? ಆದ್ರೆ ಅಲ್ಲಿ ನೋಡಿ ಬಾವಿಯಲ್ಲಿ ನೀರು ಬಂತು. ನೀರಿರುವ ಜಾಗನೇ ಇದ್ದಿರ್ಬೋದು, ಆದ್ರೆ ಕೆಲವೊಮ್ಮೆ ಬಾವಿ ತೋಡ್ದಾಗ್ಲೂ ನೀರು ಬರೋದಿಲ್ಲ. ಅಂದ್ರೆ ದೇವರು ಒಳ್ಳೆ ಕೆಲಸ ಮಾಡಿದಾಗ ಯಾವತ್ತು ಸಪೋರ್ಟ್ ಕೊಡ್ತಾನೆ ಅನ್ನೋದಕ್ಕೆ ಇದು ಸಾಕ್ಷಿ ಆಯ್ತು ವಸೀಂ ಅವರೇ. ಸರಿ, ನಿಜ ಸರ್. ನಿಮ್ ಟಿವಿ ತುಂಬಾ ಜನ ಕೆಲಸ ಇಂಥವ್ರಿಗೆ ಸಪೋರ್ಟ್ ಮಾಡ್ಬೇಕು ಸರ್ ನೀವು. ಖಂಡಿತ ವಸೀಂ ಅವರೇ, ಖಂಡಿತ. ಥ್ಯಾಂಕ್ ಯು ವಸೀಂ ಅವರೇ ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಗೌರಮ್ಮ ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ಗೌರಮ್ಮ ನಮಸ್ಕಾರ. ಗೌರಮ್ಮ, ಇಲ್ಲಿ ಗೌರಿಯಮ್ಮ ಇದ್ದಾರೆ. ಗೌರಿ ಅಮ್ಮವ್ರು ಇದ್ದಾರೆ. ನಮ್ಗೆ ತುಂಬಾ ಸಂತೋಷ ಆಯ್ತು. ಅವರೇ ನಾವು ಆಗ್ಬೇಕು ಅಂತ ಹಾಳಾಗ್ತೀವಿ. ಹೆಣ್ಮಕ್ಳಿಗೆಲ್ಲ ಒಂದು ಸ್ಫೂರ್ತಿ ಸರ್. ಖಂಡಿತ ಮಾತಾಡಿ ಗೌರಮ್ಮ ಹತ್ರ ಮಾತಾಡಿ. ಅದೇ ಹೇಳ್ತಾ ಇದೀನಲ್ಲ ಸರ್. ಗೌರಿ ಮೇಡಮ್ ಅವರೇ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಿಮ್ಗೆ ನೋಡಿ ನೀವೆಲ್ಲ ಆಡ್ತಾ ಇರೋದ್ ನಮ್ಗೆ ತುಂಬಾ ಸ್ಫೂರ್ತಿ ಆಗಿದೆ. ನಮಗೂ ಅದೇ ತರ ಮಾಡ್ಬೇಕು ಅಂತ ತುಂಬಾ ಆಸೆ ಮೇಡಮ್. ಮಾಡ್ರಿ. ಯಾಕಂದ್ರೆ ಈಗ ಎಲ್ಲಾ ಕಡೆ ನೀರಿನ ಹಾಹಾಕಾರ ತುಂಬಾ ಇದೆ. ನಿಜವಾಗೂ ಮೇಡಮ್ ನಿಮ್ಮನ್ನ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ ಬಂದು ಎದುರಿಗೆ. ಓಕೆ ಗೌರಮ್ಮ ಅವರೇ, ಧನ್ಯವಾದಗಳು ಮಾತನಾಡಿದಕ್ಕಾಗಿ. ತಿಪ್ಟೂರಿಂದ ಕುಮಾರ್ ಕರೆ ಮಾಡಿದ್ದಾರೆ. ಕುಮಾರ್ ನಮಸ್ಕಾರ, ಮಾತಾಡಿ ಅಮ್ಮನ ಜೊತೆ. ನನ್ ಕೇಳಿಸ್ತಾ ಇದೆ. ನಾನಲ್ಲ ಅವ್ರು ಮಾಡಿದ್ದು. ನಾವು ಸುಮ್ಮನೆ ಸ್ಕೋಪ್ ತಗೊಂಡಿದ್ದು. ಆಗ್ಲಿ, ಅಮ್ಮನ ಹತ್ರ ಮಾತಾಡಿ. ಹೇಳಿ. ನಮಸ್ತೆ. ಇವತ್ತು ಒಂದು ಕರ್ನಾಟಕದ ಇತಿಹಾಸ ಸೃಷ್ಟಿ ಕಾರಣ. ಹಲೋ, ಕೇಳ್ತಾ ಇದೆ ಹೇಳ್ರಿ. ನೀವು ತುಂಬಾ ಒಳ್ಳೆ ಸಾಧನೆ ಮಾಡಿದ್ರೆ. ಕೆತ್ತನೆಯಿಂದ 50 ಅಡಿ ತಂದು ಅದ್ಭುತ. ಎಸ್ ಕುಮಾರ್ ಅವರೇ, ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಬ್ಬರು ಮಧುಗಿರಿಯಿಂದ, ಮುದೋಳಿಂದ ಪ್ರಭು ಸರ್ ನಮಸ್ತೆ. ಸರ್ ನಮಸ್ತೆ. ಹೇಳಿ, ಮಾತಾಡಿ. ಅಮ್ಮ ಇದ್ದಾರೆ. ಮೊದಲು ಗೌರಿ ನಾಯಕ ಅಮ್ಮನಿಗೆ ಒಂದು ದೊಡ್ಡ ನಮಸ್ಕಾರ ಹೇಳ್ತೀನಿ ಸರ್. ಓಕೆ. ಎರಡನೇದು ನೀವು ಮಾಡ್ತದಂತ ಈ ಸ್ಲಾಗಿನ ಕೆಲಸ
ಸರ್ ನಾ ಅವತ್ತು ಮಾಡಿದ್ದೆ ದಿವಸ ನಾಟ್ ಮಾಡಿದ್ದೆ. ಓಕೆ. ಇವ್ರಿಗೆ ಅಡ್ಡಿ ಮಾಡಿದಂತ ಹುಲಿಗೆಯಪ್ಪ ಮತ್ತೆ ಯಾರು ಆಫೀಸರ್ಸ್ ಇದ್ರಲ್ಲ ಹಾ 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 ಅವ್ರಿಗೆಲ್ಲ ನಾಚಿಕೆ ಆಗ್ಬೇಕು. ಹಾ 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 ಈ ಯಮ್ಮನ ಆದರ್ಶವನ್ನ ಹ್ಮ್ ಒಂದು ಪೈಸಾದಷ್ಟಾರು ಅವ್ರು ತಗೊಂಡ್ರೆ ಹ್ಮ್ ಆ ಸಮಾಜಕ್ಕೆ ಅವ್ರು ಮಾಡೋದು ಏನೋ ಒಂದ್ ಸ್ವಲ್ಪ ಒಳ್ಳೇದಾಗ್ಬೋದೇನೋ. ಎಲ್ಲ ನೋಡಿದೀರಾ ನೀವು ನಾವು ಈ ಕವರೇಜ್ ಮಾಡಿದ್ದು? ಎಲ್ಲ ಕವರೇಜ್ ನೋಡಿದೀನಿ ಸರ್. ಅವತ್ತು ಫೋನ್ ಮಾಡಿದೆ. ಈ ಅಮ್ಮನಿಗೆ ಏನೇನ್ ತೊಂದರೆ ಮಾಡಿದ್ರು, ರಾಜಕೀಯ ಹಣೆ ಬರ ಏನೇನ್ ಇರುತ್ತೆ ಅದು ಅರ್ಥ ಬಿಡ್ಲಿಲ್ಲ ಬಿಡಿ. ಅವರು ಅಂತ ಈ ವಯಸ್ಸಿನಲ್ಲಿ ಅಂತ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಕೊನೆಗೆ ಗೆಲ್ಲೋದು ಸತ್ಯಮೇವ ಜಯತೆ. ಹಾ ಎಸ್ ಸರ್, ಇದು ಪಕ್ಕ, ಪಕ್ಕ. ಸತ್ಯ ಗೆಲ್ಲುತ್ತೆ. ನಿಮ್ಮ ಚಾನಲ್ಗೆ 100 ನಮಸ್ಕಾರ ಮೊದಲು. ಥ್ಯಾಂಕ್ ಯು ಪ್ರಭು. ಗಂಗಾವತಿಯಿಂದ ಕಾರ್ತಿಕ್ ನಮಸ್ಕಾರ. ನಮಸ್ಕಾರ ಸರ್, ನಾವು ಗಂಗಾವತಿಯಿಂದ ಸುಮಂಗ್ಳೂರ್ ಅಂತ. ಹೇಳಿ ಕಾರ್ತಿಕ್, ನಾನು ಬೆಂಗಳೂರಿಂದ ಕೇಳಿಸ್ಕೊತಾ ಇದ್ದೀನಿ. ನಾವು ಸುಮಂಗ್ಳೂರ್ ಅಂತ ಹೇಳಿ ಕಾರ್ತಿಕ್ ಅಮ್ಮವ್ರಿ ಮಾತಾಡೋದು. ಹೇಳಿ. ಇವರು ಗೌರಿ ನಾಯ್ಕ ಅವರು ಈ ಒಂದು ಕೆಲಸ ಮಾಡೋದ್ರಿಂದ ಎಲ್ಲ ಹೆಣ್ಮಕ್ಳು ಮೆಚ್ಚುವಂತ ಕೆಲಸ ಮಾಡಿದ್ದಾರೆ. ಎಲ್ಲ ಮಹಿಳೆಯರು ಇದೇ ರೀತಿಯಾಗಿ ಟೈಲರ್ ಎಲ್ಲ ಬಡ ಮಕ್ಕಳಿಗೆ ಸಹಾಯ ಮಾಡೋದ್ರಿಂದ ನಮ್ಮ ಕೆಲಸ ನಾವೇ ಇದು ಮಾಡ್ಕೊಂಡ್ರೆ ಇನ್ನೊಂದು ಹೊರೆ ಆಗದಾಗ ನಿಲ್ತೀವಿ. ಆದ್ರಿಂದ ಅವರು ಮಾಡಿರ್ತಕ್ಕಂತ ಕೆಲಸ ನೋಡಿ ನಮ್ಗೆ ಬಹಳ ಮೆಚ್ಚುಗೆ ಆಯ್ತು. ಆದ್ರಿಂದ ನಾವು ಗಂಗಾವತಿಯಿಂದ KRPC ಪಕ್ಷದಿಂದ ಉಪಸ್ಥಿತರಾಗಿ ಕೆಲಸ ಮಾಡುತ್ತೇನೆ. ನನಗೂ ಇದೇ ರೀತಿಯಾಗಿ ಜನಸೇವೆ ಮಾಡಬೇಕಂತ ಒಂದು ಹಂಬಲ, ಒಂದು ಕುತೂಹಲ ಜಾಸ್ತಿ ಆಯ್ತು ನೋಡಿ. ಹಂಗಾಗಿ ಈ ಗೌರಿ ಅಂತ ಯಾರಾದ್ರೂ ಕೆಲಸಗಳು ತೊಡಗಿಸ್ಕೊಂಡು ಹೋಗ್ಲಿ ಅಂತ ಆಗಲಿ. ಸುಮಂಗಲ ಅವರು ಏನು ಕಾರ್ತಿಕ್ ಅವರ ತಾಯಿ ಸುಮಂಗಲ ಗಂಗಾವತಿಯಿಂದ. ಧನ್ಯವಾದಗಳು. ನೋಡಿ ಜನಗಳು ಎಷ್ಟು ಖುಷಿ ಪಡ್ತಾ ಇದ್ದಾರೆ. ತಿರ್ಸಿಯಿಂದ ಒಬ್ರು ಕರೆ ಮಾಡಿದ್ದಾರೆ. ಗಣೇಶ್ ಹೆಗಡೆನಾ? ಹೆಗಡೆ ನಮಸ್ಕಾರ ರೀ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಮಾತಾಡಿ. ಮಾತಾಡಿ. ಜಯಪ್ರಕಾಶ್ ಶೆಟ್ಟಿ ನಮಸ್ಕಾರ. ನಮಸ್ಕಾರ ಗಣೇಶ್ ಹೆಗಡೆ ಅವರೇ. ಮತ್ತೆ ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ನೀರು ಕುಡಿದ್ವಿ, ನಿಮ್ಮೂರಿನ ನೀರು ಕುಡಿದ್ವಿ ನೋಡಿ ಇಲ್ಲಿ ಬೆಂಗಳೂರಲ್ಲಿ. ಹೌದೌದು, ನಿನ್ನೆ ನೀರ್ ಬಂದಾಗ ನಾನು ಕೂಡ ಅಲ್ಲೇ ಇದ್ದೆ. ಓಕೆ. ಗೌರವಕ್ಕೆ ಏನೆಲ್ಲ ಆಯ್ತು ಗಣೇಶ್ ಹೆಗಡೆ ಅವರೇ? ಸಂಭ್ರಮ ಸರ್. ಓಹೋ, ಕೇಳ್ರಿ, ಗೌರವನಿಗೆ ಕೇಳ್ರಿ. ಓಕೆ. ಬಹಳ ಚೆನ್ನಾಗಾಯ್ತು. ನಿಮ್ಮ ರಿಪಬ್ಲಿಕ್ ಕನ್ನಡ ತುಂಬಾ ಹೆಲ್ಪ್ ಮಾಡಿದೆ, ಬೆನ್ನಿಗೆ ನಿಂತಿದ್ದೀರಿ. ನಿಮ್ಗೂ ಕೂಡ ಅಭಿನಂದನೆಗಳು. ಅಂಕಿತಾ ಮೇಡಮ್ ಮತ್ತೆ ಅನಂತರ ಈ ಸೈಕಿಕ್ ಮಾಡಿದಾಗ ಎಲ್ಲ ರೀತಿಯಲ್ಲಿ ಬೆಂಬಲ ವ್ಯಕ್ತಪಡಿಸಿದಿರಿ ನೀವು. ಖಂಡಿತ ಬಹಳ ಖುಷಿ ಆಯ್ತು ನಮಗೂ ಕೂಡ. ಎಸ್, ಥ್ಯಾಂಕ್ ಯು. ಗೌರವಕ್ಕೆ ಕೊಡ್ರಿ. ಮಾತಾಡಿ ಗೌರವಕ್ಕೆ ಇದ್ದಾರೆ. ನಮಸ್ಕಾರ ಗಣೇಶ ಹೆಗಡೆ. ನಾನು ಗಣೇಶ ನೋಡ ನೆನ್ಪು ಮಾಡಿ ಹೇಳಿದ್ದೇನೆ. ನಾಳೆ ಈಶ್ವರನಿಗೆ ಅಭಿಷೇಕ ನೀರು ಕೊಡ್ಬೇಕು. ಅಡ್ಡಿಲ್ಲ, ಬರ್ತೇನೆ. ಖುಷಿ ಆಯ್ತಾ? ಆಯ್ತು ಗೌರವ. ಓಕೆ ಗಣೇಶ್ ಹೆಗಡೆ ಅವರೇ, ಧನ್ಯವಾದಗಳು. ಮತ್ತೊಬ್ರು ಕರೆ ಮಾಡಿದ್ದಾರೆ. ಆಸಿಫ್ ಪಾಷಾ, ಎಲ್ಲಿಂದ? ಬೆಂಗಳೂರಿಂದ. ಆಸಿಫ್ ಪಾಷಾ ಅವರು ಸರ್ ನಮಸ್ಕಾರ. ನಮಸ್ಕಾರ ಸರ್. ನೀವು ನೋಡ್ತಾ ಇದ್ದೀರಾ ಇದು ಮೊನ್ನೆಯಿಂದ? ಹ್ಞೂ ಸರ್, ನೋಡ್ತಾ ಇದ್ದೀನಿ. ಇದು ಒಳ್ಳೆ ಕೆಲಸ ಮಾಡ್ತು ಸರ್. ಓಕೆ. ಈಗ ರಿಪಬ್ಲಿಕ್ ಕನ್ನಡ MLA ಸಾಹೇಬರಲ್ಲಿ ನೀವು ದಿಗ್ವಿಜಯ ಚಾನಲ್ ಇಂದ ಈಗ ರಿಪಬ್ಲಿಕ್ ಕನ್ನಡ ಪಾಷಾ ಅವರೇ, ಈಗ ರಿಪಬ್ಲಿಕ್ ಕನ್ನಡ. ಅದೇ ರಿಪಬ್ಲಿಕ್, ಇರ್ಲಿ ತೊಂದರೆ ಇಲ್ಲ. ರಿಪಬ್ಲಿಕ್ ಒಳ್ಳೆ ಕೆಲಸ ಮಾಡ್ತು. ಓಕೆ. ನಾವು ಒಳ್ಳೆ ಕೆಲಸ ಮಾಡಿದಲ್ಲ, ತಾಯಿ ಒಳ್ಳೆ ಕೆಲಸ ಮಾಡ್ತಾ ಇದ್ರು. ನಾವು ನಿಮ್ಮ ಧ್ವನಿ ಅಂತ ಹೇಳ್ತಾ ಇರ್ತೀವಿ. ಅಲ್ಲಿಗೆ ಹೋದ್ವಿ, ನಾವೊಂದು ವೇದಿಕೆ ಆದ್ವಿ, ನೀರು ಬಂತು, ಎಲ್ಲರಿಗೂ ಸಿಗ್ತಾ ಇದೆ. ಧನ್ಯವಾದ ಆಸಿಫ್ ಪಾಷಾ ಅವರೇ, ಧನ್ಯವಾದ. ಓಕೆ, ಏನಮ್ಮ ಈಗ ಮುಂದೇನು? ಮುಂದೆ ನೋಡ್ಬೇಕು ಏನಂತ ಹೇಳಿ. ನೋಡ್ಬೇಕು, ಗಂಗೆ ಜೊತೆ ಬೀಳೋಕೆ ಮನ್ಸಿಲ್ಲ. ಈಗ ಮಕ್ಕಳೆಲ್ಲ ಕುಡಿದ್ರಲ್ಲಿ ನೀರು? ಶಾಲೆ ಟೀಚರ್ಗಳೆಲ್ಲ ಏನ್ ಹೇಳ್ತಿದ್ರು? ಶಾಲೆ ಟೀಚರಿಗೆಲ್ಲ ತುಂಬಾ ಖುಷಿಯಾಗಿದೆ ಸರ್. ಬಹಳ ಧೈರ್ಯವಂತಲ್ಲ ಅವ್ರಿಗೆ? ಹೌದು, ಸಿಕ್ಕಾಪಟ್ಟೆ ಧೈರ್ಯ ಬಂದಿದೆ. ಮೊದಲು ಪಾಪ ಬಹಳ ಅಳ್ತಾ ಇದ್ರು ಅವರು. ಹೌದು, ಸಿಕ್ಕಾಪಟ್ಟೆ. ಅಂದ್ರೆ ಒಂದು ತಾಯಿ ಅಳ್ತಾ, ಒಂದು ಮೇಡಮ್ ಅಳ್ತಾ ಇದ್ರು ತುಂಬಾ. ಅಂಗನವಾಡಿ ಟೀಚರ್ ತುಂಬಾ ಅಳ್ತಾ ಇದ್ರು. ಪ್ರೆಷರ್ ಹಾಗೆ ಇತ್ತು, ಕೆಲಸ ಹೋಗುತ್ತೆ, ತಹಶೀಲ್ದಾರ್ ಇಂದ ಟೀಚರ್ ವರೆಗಿನ ಎಲ್ಲ ಕೆಲಸ ಹೋಗುತ್ತೆ ಅಂತೆಲ್ಲ ಬೆದರಿಕೆ ಬಂದಿದ ತಕ್ಷಣ ಅವರು ಅಳ್ತಾ ಇದ್ರು. ಅವ್ರು ತುಂಬಾ ಸಫರ್ ಆಗಿದ್ರು. ಆದ್ರೆ ಈಗ ಮಾತ್ರ ಯಾರು ಬಂದ್ರು ಆರ್ ಕನ್ನಡ ಇದೆ ನಮ್ಗೆ ಅಂತಾರೆ, ಸಪೋರ್ಟ್. ಈಗ ಇವರನ್ನ ಭೇಟಿ ಆಗೋದಕ್ಕೆ ಕೂಡ ತುಂಬಾ ಜನ ಬಂದಿದ್ದಾರೆ. ದಯವಿಟ್ಟು ಬರ್ಬೋದು, ಈ ಮೂಲಕ ಹಿಂಗ್ ಬರ್ಬೋದು. ನಮ್ಮ ಆಫೀಸ್ಗೆ ನಾನು ಕರೆ ಕೊಟ್ಟಿದ್ದೆ ನಿನ್ನೆ, ಎಲ್ಲರೂ ಬನ್ನಿ ಅಂತ ಅಂದ್ಬಿಟ್ಟು ತುಂಬಾ ಜನ ಮಹಿಳೆಯರು ಬಂದಿದ್ದಾರೆ. ಈ ಕಡೆ ಶೇಷಗಿರಿ, ನಮ್ಮ ರಿಪೋರ್ಟರ್ ಶೇಷಗಿರಿ ಅವರು ಕೂಡ ಬಂದಿದ್ದಾರೆ. ಶೇಷಗಿರಿ ಇಲ್ಲಿ ಈ ಕಡೆ ನೋಡಿ. ಇವರೆಲ್ಲ ಇವರನ್ನ ಭೇಟಿ ಆಗೋದಕ್ಕೆ ಬಂದಿರೋದು.
ನೋಡಿ ಎಷ್ಟು ಜನ ಬಂದಿದ್ದಾರೆ. ಹೀಗೆ 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 ಕೂತಿರಿ 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 ಕೂತಿರಿ. ಅವ್ರಿಗೆಲ್ಲ ನೀರು ಕೊಡ್ತಾ ಇದ್ದಾರೆ. ಕೊಡ್ಲಾ? ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಆ ಕಡೆ ಆ ಕಡೆ ಹಂಗೆ ಆ ಕಡೆ ಅಲ್ಲಿ ತನಕ ಹೋಗಿ ತೊಂದರೆ ಅಲ್ಲಿ ತನಕ ಹೋಗಿ ಅಲ್ಲಿ ತನಕ ಇಲ್ಲಿಂದ ಹೋಗ್ಬೇಡಿ ಅಲ್ಲಿ ತನಕ ಹೋಗಿ ಬನ್ನಿ ಆ ಕಡೆ ಅಲ್ಲಿ ಬರುತ್ತೆ ನೋಡಿ. ಆಯ್ತು ನೋಡಿ ವೀಕ್ಷಕರೇ, ಇಷ್ಟು ಜನ ಬಂದಿದ್ದಾರೆ. ಇವರನ್ನ ಭೇಟಿ ಆಗೋದಕ್ಕೆ ಒಂದು ಕರೆ ಕೊಟ್ಟಿದ್ವಿ. ಹಾಗಾಗಿ ಎಲ್ಲರೂ ಒಂದು ಸಂಭ್ರಮದಿಂದ ಅವರಿಗೆ ಒಂದು ರೀತಿಯಲ್ಲಿ ಏನಂತಾರೆ ಬಾಗಿನ ಕೊಡ್ತಾರಲ್ಲ, ನದಿಗೆ ಬಾಗಿನ ಕೊಡ್ತೀವಿ ನಾವು ತುಂಬಿದಾಗ, ಹಾಗೇನೆ ತಾಯಿಗೂ ಕೂಡ ಬಾಗಿನ ಕೊಡೋದಕ್ಕೆ ಬಂದಿದ್ದಾರೆ. ಸೊ ಹಾಗಾಗಿ ಇದು ಇವತ್ತಿನ ಕಾರ್ಯಕ್ರಮ. ಏನ್ ಹೇಳ್ತೀರಿ ನೀವೆಲ್ಲ? ಮಾತಾಡಿ. ಮಹಿಳಾ ದಿನಾಚರಣೆಯ ಎಲ್ಲ ಮಹಿಳೆಯರಿಗೂ ಆರ್ಥಿಕ ಶುಭಾಶಯಗಳು. ಮತ್ತೆ ನಮ್ಮ ನಾರಿ ಶಕ್ತಿ ಆದಂತಹ ಭಗೀರಥಿಯವರಿಗೆ ಅಂದ್ರೆ ಗೌರಿ ಅಮ್ಮನವರಿಗೆ ಮಹಿಳಾ ದಿನಾಚರಣೆ ಶುಭಾಶಯಗಳು. ಈ ತರ ಅಮ್ಮ ಇರೋದ್ರಿಂದ ನಮ್ಮಂತ ಎಲ್ಲ ಮಹಿಳೆಯರಿಗೂ ಒಂದು ಸ್ಫೂರ್ತಿ ಬರುತ್ತೆ. ನಾವೆಲ್ಲರೂ ಅವ್ರೇನು ಮಾಡ್ಕೊಂಡಿದ್ದಾರೆ ಆ ದಾರಿಯಲ್ಲಿ ನಾವು ಹೋಗೋಣ. ಅಂದ್ರೆ ನಮ್ಮ ಬಾವಿ ತೋಡೋಕ್ಕಾಗಲ್ಲ, ಒಳ್ಳೆ ಕೆಲಸಗಳು ಮಾಡೋಣ. ಆಮೇಲೆ ನಮ್ಮ ರಿಪೋರ್ಟರ್ ಶೇಷಗಿರಿ ಅವರು ಇವರ ಸ್ಟೋರಿಯನ್ನು ಫಸ್ಟ್ ನಮಗೆ ಕಳಿಸ್ತಾರೆ. ಆ ನಂತರ ಅಂದರೆ ಫೆಬ್ರವರಿ 10ರ ತಾರೀಕಿಂದ ಮೊದಲೇ ಕಳಿಸ್ತಾರೆ. ಆ ನಂತರ ಅವರು ಅದರ ತೀವ್ರತೆಯನ್ನು ಹೇಳ್ತಾರೆ ನಮ್ಗೆ. ಶೇಷಗಿರಿ ಅವರು ತೀವ್ರತೆಯನ್ನು ಅಲ್ಲಿಂದ ಕೊಡಿ ಮೈಕ್ ಆ ಕಡೆಯಿಂದ. ಶೇಷಗಿರಿ ಅವರು ಅದರ ತೀವ್ರತೆಯನ್ನು ಹೇಳ್ತಾರೆ ನಮಗೆ. ತೀವ್ರತೆಯನ್ನು ಗೊತ್ತಾದಾಗ ಆ ತೀವ್ರತೆ ಗೊತ್ತಾದಾಗ ನಮಗೆ ಆ ಸ್ಟೋರಿ ಕಳಿಸ್ತಾರೆ. ಸ್ಟೋರಿ ಕಳಿಸಿದ ನಂತರ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಶೇಷಗಿರಿ, ನೀವು ತುಂಬ ಸ್ಟೋರಿಗಳನ್ನು ಮಾಡಿದ್ದೀರಿ, ಇಲ್ಲ ಅಂತಲ್ಲ. ಅಲ್ಲಿ ನಾವು ಕಾರವಾರದಲ್ಲಿ ಏನು ಅಂಡರ್ ಪಾಸ್ ಒಂದು ಇತ್ತಲ್ಲ, ಏನು ಟನಲ್, ಅದೆಲ್ಲ ಓಪನ್ ಮಾಡಿಸಿದ್ರೆ ಎಲ್ಲ ತುಂಬ ಸ್ಟೋರಿಗಳು ಬರ್ತಾ ಇದೆ. ಈ ಸ್ಟೋರಿ ನಿಮಗೆ ಯಾವ ರೀತಿ ವಿಶೇಷ ಅನ್ನಿಸ್ತು? ಅಂದರೆ ಒಂದು ಹೋರಾಟ ಇತ್ತು ಅಲ್ಲಿ, 1 ತಿಂಗಳ ಹೋರಾಟ ಇತ್ತು. ನಮ್ಮ ಮೇಲೆ ತಹಶೀಲ್ದಾರ್ ಎಲ್ಲರೂ ಕೂಡ ನಮ್ಮನ್ನು ಅಟ್ಯಾಕ್ ಕೂಡ ಮಾಡಿದರು. ಬಟ್ ನಾವು ಬಿಡಲಿಲ್ಲ, ತಾಯಿ ಜೊತೆ ನಿಂತ್ವಿ, ಅವರ ಸೊಸೆ ಜೊತೆ ನಿಂತ್ವಿ. ಇವತ್ತೇನು ಅನ್ನಿಸ್ತಾ ಇದೆ ನಿಮಗೆ? ನಿಜ ಸರ್, ಯಾಕಂತ ಹೇಳಿದ್ರೆ ಅವರು ಹಿಂದೆ 65 ಅಡಿ ಬಾವಿ ತೋಡಿದಾಗ ಹಿಂದೆ ನಾನು ಕೂಡ ಸುದ್ದಿ ಮಾಡಿದ್ದೆ. ಆದರೆ ಈ ಸ್ಟೋರಿ ತುಂಬ ಖುಷಿ ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಂಗನವಾಡಿ ಮಕ್ಕಳಿಗೋಸ್ಕರ ಈಕೆ ಬಾವಿಯನ್ನು ತೋಡೋಕೆ ಶುರು ಮಾಡಿದಾಗ ನಾವು ಅದನ್ನು ಸ್ಟೋರಿ ಮಾಡಿದ್ವಿ. ಸ್ಟೋರಿ ಚೆನ್ನಾಗಿ ಬಂತು. ಆದರೆ ಅವರಿಗೆ ಬಂದಂಥ ಅಡ್ಡಿ ಆತಂಕಗಳಿದೆಯಲ್ಲ, ಅದ್ರ ಬಗ್ಗೆ ಭಾಳ ಸವಾಲನ್ನು ಕೂಡ ಅವರು ಎದುರಿಸಿದ್ರು. ನಾವು ಕೂಡ ನಿಮ್ಮ ಸಹಕಾರದಿಂದ ನಾವು ಕೂಡ ಅವ್ರ ಬೆನ್ನಿಗೆ ನಿಂತಿದ್ವಿ. ಬೆಂಗಳೂರಿಂದ ನಮ್ಮ ಟೀಮು ಕೂಡ ಬಂತು, ಅವ್ರ ಜೊತೆ ನಿಂತಿದ್ವಿ. ಎಲ್ಲರನ್ನು ಕೂಡ ಒಂದು ರೀತಿಯ ಎದುರು ಹಾಕ್ಕೊಂಡೆ ನಾವು ಆ ರೀತಿ ಅವರು ಬೆನ್ನಿಗೆ ನಿಂತು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ. ತುಂಬ ಖುಷಿ ಆಯಿತು ಪಾಪ. ಆದರೆ ವಾರದ ನಂತರ ಅವರಿಗೆ ಅಲ್ಲಿ ಬೀಗ ಹಾಕಿದಾಗ, ಬಾವಿ ಮುಚ್ಚಿದಾಗ ಭಾಳ ಅಂದರೆ ಭಾಳ ಕಷ್ಟ ಆಯಿತು. ದಿವಿತ್ ಅವ್ರು ಬಂದರು, ನಾವು ಮಾಡಿದ್ವಿ, ಅಧಿಕಾರಿಗಳನ್ನು ಕೂಡ ಎಚ್ಚರಿಸಿದ್ವಿ. ಇಲ್ಲ, ಕೊನೆಗೆ ಏನು ಅಂತಂದರೆ ಎಂಥ ಹೋರಾಟಗಳಿದ್ರು ಕೂಡ ಸತ್ಯದ ದಾರಿಯಲ್ಲಿ ಸಾಕ್ತಾ ಇದ್ರೆ ನಮ್ಮೆಲ್ಲ ಹೇಳಿದ್ರೆ ಸತ್ಯಮೇವ ಜಯತೆ, ಸತ್ಯಕ್ಕೆ ಜಯ ಆಗುತ್ತೆ. ನಮ್ಮೆಲ್ಲರ ಆಕಾಂಕ್ಷೆ ಏನಪ್ಪ ಅಂತಂದರೆ ಆದಷ್ಟು ಬೇಗ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಪದ್ಮಶ್ರೀ ಪ್ರಶಸ್ತಿ ಕೂಡ ಬರಲಿ. ಆಮೇಲೆ ಇವರ ಬಗ್ಗೆ ಇನ್ನಷ್ಟು ಹೆಚ್ಚೆಚ್ಚು ಪ್ರಚಾರವಾಗಲಿ. ನಾವು ಹೇಳ್ತಾ ಇರೋದಷ್ಟೇ, ನಮ್ಮ ಭಾರತ ದೇಶದಲ್ಲಿ ಇಂಥ ಅನೇಕ ತಾಯಂದಿರು ಹುಟ್ಟುತ್ತಾರೆ. ಈ ದೇಶಕ್ಕಾಗಿ, ಈ ಮಣ್ಣಿಗಾಗಿ, ಈ ಸಮಾಜಕ್ಕಾಗಿ ಮಾಡುವಂಥ ಕೆಲಸಗಳು ಇದಾಗಿರುತ್ತೆ. ಈ ಸಂದರ್ಭದಲ್ಲಿ ಮಹಿಳಾ ದಿನಾಚರಣೆ, ನಾಳೆ ಅದರ ಜೊತೆಗೆ ಶಿವರಾತ್ರಿ ಇರುತ್ತೆ. ನೀರು ಸಿಕ್ಕಿದೆ. ಮತ್ತೊಮ್ಮೆ ಎಲ್ಲರೂ ಕೂಡ ಒಂದು ಚಪ್ಪಾಳೆಯ ಮೂಲಕ ಗೌರಮ್ಮನಿಗೆ ಬೋಲೋ ಭಾರತ್ ಮಾತಾ ಕಿ. ಇದು ಇವತ್ತಿನ ಬಿಗ್ ಇಂಪ್ಯಾಕ್ಟ್. ನಾಳೆ ಇದೇ ಸಮಯಕ್ಕೆ ಮತ್ತೊಂದು ಕಾರ್ಯಕ್ರಮದ ಜೊತೆ ನಿಮ್ಮ ಜೊತೆ ಹಾಜರಾಗ್ತೀನಿ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.